ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ತಮ್ಮಂಗೆ ಹೈದ್ರಾಬಾದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲಿಂದ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಸೊ ಅದಕ್ಕೋಸ್ಕರ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನಮ್ಮ ಮನೇಲಿ ಪೂಜೆ ಮಾಡಿ ಮುಗಿಸಿ ಈಗ ಹೊರಡ್ತಾ ಇದ್ದೀನಿ. ರೆಡಿ ಆಗೋಕ್ಕೆ ಹೋಗ್ತೀನಿ. ಗೆಟ್ ರೆಡಿಯಾಗಿ ಹೊರಟಿದ್ದೀನಿ. ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಫಸ್ಟ್. ಈಗ ನಮ್ಮ ಅಜ್ಜಿ ಮನೆಯಿಂದ ಹೋಗಿ ಅವನಲ್ಲಿಂದ ಕರ್ಕೊಂಡು ಹೋಗೋದು. ಗೈಸ್, ನಮ್ಮಪ್ಪ ಬಿಟ್ಟು ಬರ್ತಾರೆ. ನಮ್ಮ ಅಜ್ಜಿ ಮನೆಗೆ ನಮ್ಮಪ್ಪ ಬಿಟ್ಟು ಬರ್ತಾರೆ. ಅಜ್ಜಿ ನನ್ನ ಚಾನಲ್ ಬಗ್ಗೆ ಏನು ಹೇಳ್ತೀವಿ ಹೇಳು. ಚಾನಲ್ ಸೂಪರ್ ಚಿನ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೀಗೆ ಬೆಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೀಗೆ ಬೆಳೀತಾ ಇರ್ತಾರೆ. ನಿನ್ನಂತ ಅಪ್ಪ ಇಲ್ಲ. ನಮ್ಮ ಅಜ್ಜಿ ಮನೆ ರೋಡ್ ಇದು. ಎಲ್ಲ ಫುಲ್ ರೋಡೆಲ್ಲ ಗೊಬ್ಬೆ ಕೂತ್ಬಿಟ್ಟೈತೆ ಫ್ರೆಂಡ್ಸ್. ಬರ್ಲಿಲ್ಲ. ಎಲ್ಲಿ ಪಾಪ ಹೋದ್ನಾ? ಎಲ್ಗೋದ? ದೇವಸ್ಥಾನಕ್ಕೆ. ನಮ್ಮ ಅಜ್ಜಿ ಏನ್ ಹೇಳಿದ್ದು? ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೋಡು ಹೆಂಗ್ ನಗ್ತಿಯದ್, ನೋಡು ಹೆಂಗ್ ಕಾಣಿಸ್ತಿದ್ಯಾ. ಚೆನ್ನಾಗೇ ಕಾಣಿಸ್ತಿದ್ಯಾ ಕಣಜ್ಜಿ. ಏನ್ ಮಾಡಿದ್ಯಾ ತಿಂಡಿನ? ನಮ್ಮ ತಾತ. ಏನ್ ತಾತ ಸಮಾಚಾರ? ತಿಂಡಿ ತಿಂದ? ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು. ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕೆ ಏನಾದರೂ ಹೇಳು, ಸ್ವಲ್ಪ ಎನ್ಕರೇಜ್ ಮಾಡು. ಹೇಳು, ಏನಾದರೂ ಹೇಳು ತಾತ. ಏನು ಹೇಳ್ಬೇಕು? ಏನು ಇಲ್ವಾ? ಮಾತೇ ಇಲ್ಲ. ತಿಂಡಿ ಊಟ ತಿಂತೀನಿ, ಮಲಿಕಂತ್ಯ ಅಷ್ಟೇ. ಇನ್ನೇನ್ ಮಾಡಕ್ಕಾಗುತ್ತೆ? ಸೌದೆ ಸೊಪ್ಪು ತಂಬತ್ತೀನಿ. ಇದು ನಿಂಗೆ ಹಾಕ್ತೀನಿ ವಿಡಿಯೋನ, ಯೂಟ್ಯೂಬ್ಗೆ ಹಾಕ್ತೀನಿ. ಏನ್ ಚೆನ್ನಾಗಿ ಸುಮ್ಕಿರ್ತೀಯ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೂಪರ್ ಆಗಿ ಕಾಣಿಸ್ತಿದ್ಯಾ ನೋಡು, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ಎಲ್ಲೋಗಿದ್ರಿ ಸರ್? ಬನ್ನಿ ಸರ್. ಅಂಗಡಿ ಏನಂತಂದೆ? ನೀರು, ಮಾತ್ರೆ, ಸೋಪು, ಮತ್ತೆ ಲೇಸು ಎಲ್ಲ ತಂದ. ಮಂಚು ಇನ್ನೂ ರೆಡಿನೇ ಆಗಿಲ್ಲ ಮತ್ತೆ ನೀನು? ಈಗಾಗದೆ ಟೈಮ್ ಆಯ್ತು. ಸುಮಾರಪ್ಪ ಈ ಕವರ್ ನಲ್ಲಿ ನೋಡಿ, ಅವ್ರ ಮಗರಾಜಂಗೆ ಏನೇನ ತರಕ್ಕೆ ಹೋಗಿದ್ದಾರೆ. ಏನಂತ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗೋರೆ, ಒಳ್ಳೇದಾಗ್ಲಿ ಅಂತ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡವನೆ, ನೋಡ್ಕೊಳ್ಳಿ. ಅಲ್ಲ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಅವಾಗಂತೂ ಕೇಳಬೇಕಜ್ಜಿ. ಅಪ್ಪ ಇಷ್ಟು ಸಾಲಲ್ಲ ಅವನಿಗೆ ಐಟಮು. ಇಷ್ಟು ಐಟಮ್ ಸಾಲದಲ್ಲ ಇವನ್ಗೆ ಅವಾಗ. ಅಲ್ಲೋನ ಪಾಪ? ಏನಂಗೇನಿಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗ್ತಾವನೆ ಅನ್ನತ್ತಾರ. ಹೈದ್ರಾಬಾದಿಗೆ ಹೋಗ್ತಿದ್ದೀನಿ ಕೆಲ್ಸಕ್ಕೆ. ಒಳ್ಳೇದು ಮಾಡ್ಲಪ್ಪ. ಬೇಗ ಸೇಫಾಗಿ ಹೋಗಿ ಸೇಫಾಗಿ ಬಾ ಚಿನ್ನಿ. ಈ ಕಡೆ ನಿಂತ್ಕೊಂಡಚ್ಚು. ಕೊಡೋ ಒಂದು ಇಟ್ಕತಾನೆ. ನಾನು ಇಟ್ಕೊಂತೀನಿ. ನಾನೇ ತಗೊಂಡೋಗೋದು ಸ್ಕೂಲ್ ಹತ್ರ. ನಾವೇ ತಗೊಂಡೋಗೋದಾ? ಆಟೋದಾಗ ಬರ್ತಿದ್ದೆ ಅಲ್ಲಿ ಇಳಿಸ್ಕೊಂಡು ತಿರ್ಗಾ ಹೇಳಿದೆ ನಡಿಯಪ್ಪ, ಗಾಡಿ ಅದ್ರ ಸಿಗ. ಹಿಂದೆ ಇಟ್ಕೊಂತೀನಿ ಬಿಡು, ಮುಂದೆ ಆಗಲ್ಲ. ತಗೊಡಮ್ಮ. ಇಲ್ಲ ಬರಂಗಿಲ್ಲ. Emotional damage.
ನನ್ನ ತಮ್ಮನಿಗೆ ಹೇಳ್ದಲ್ಲ ಹತ್ರಕ್ಕೆ ಬರೋಂಗಿಲ್ವ ಅಂತ ಕೇಳಿದೆ, ಬರೋಂಗಿಲ್ಲ ಅಂತ ಅಂದ್ಬಿಟ್ಟ. ನಾನು ಬಿಡ್ತೀನ ಫ್ರೆಂಡ್ಸ್, ನಾನು ಹತ್ರಕ್ಕೆ ಹೋದೆ. ಇಲ್ಲಿಂದನೇ ಒಂದು ವೀಡಿಯೋ ಮಾಡಿಕೊಂಡು ಸೆಂಟ್ ಮೇರಿಸ್ ಅಂತ ಬಟ್ವಾಡಿ ಹತ್ರ ಇರೋದು ತುಮಕೂರಲ್ಲಿ ಸೇರಿಸಿ. ಚೆನ್ನಾಗಿದೆ ಸ್ಕೂಲು, ಎಜುಕೇಷನ್ ಎಲ್ಲ ಚೆನ್ನಾಗಿದೆ, ಕೋಚಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲ ಥರನೂ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ನೀವು ಅಡ್ಮಿಷನ್ ಮಾಡಿಸಿ ಫ್ರೆಂಡ್ಸ್ ಅಲ್ಲಿಗೆ. ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋದೆ ಹತ್ರಕ್ಕೆ. ಅಲ್ಲೇನೋ ಪ್ರೇಯರ್ ಮಾಡಿಸ್ತಾಯಿದ್ರು ನಮ್ಮ ತಮ್ಮಂಗೆ. ಎಲ್ಲ ಟ್ರಿಪ್ ಯಾರ್ಯಾರು ಹೋಗ್ತಾಯಿದ್ರು ಅವ್ರಿಗೆಲ್ಲರಿಗೂ ಪ್ರೇಯರ್ ಮಾಡಿಸ್ತಾಯಿದ್ರು. ಅದು ಕ್ರಿಶ್ಚಿಯನ್ಸ್ ಸ್ಕೂಲ್ ಅಲ್ವಾ, ಸೊ ಅದಕ್ಕೆ ಅವ್ರ ಟೈಪಲ್ಲಿ ಕ್ರಿಶ್ಚಿಯನ್ಸ್ ಟೈಪಲ್ಲಿ ಪ್ರೇಯರ್ ಮಾಡಿಸ್ತಾಯಿದ್ರು. ಕೊನೆಗೂ ಪ್ರೇಯರ್ ಮುಗಿಸ್ಬಿಟ್ಟು ಟ್ರಿಪ್ಪಿಗೆ ಹೋದರೆ ಆಗಿರಬೇಕು ಹೀಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ನಮ್ಮ ತಮ್ಮ ಅದೇನು ಕೈಯಲ್ಲಿ ಇಟ್ಕೊಂಡಿರೋದು ಅಂತ ಎಲ್ಲ ಕೇಳಿದೆ. ಅದೇನೇನೋ ಸ್ಕೂಲಿಂದ ಬಿಸ್ಕೆಟು ಅದು ಇದು ಎಲ್ಲ ಕೊಟ್ಟಿದ್ದಾರಂತೆ ಅಲ್ಲಿ ಬಸ್ಸಲ್ಲಿ ತಿನ್ಕೊಂಡು ಹೋಗೋದಕ್ಕೆ. ಸೀದಾ ಲಗೇಜ್ ಎತ್ಕೊಂಡು ಬಂದ ಬಸ್ ಹತ್ರಕ್ಕೆ. ಅವನಿಗೆ ಹೋಗೋ ಖುಷಿಗೆ ಯಪ್ಪ ಅವನ್ನ ಹಿಡಿಯೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಹಂಗೆ ಆಡ್ತಾ ಇದ್ದಾನೆ ಅವನು. ಖುಷಿಗೆ ಅಲ್ಲೂ ಬರಬೇಡ, ಸ್ಕೂಲ್ ಹತ್ರನೂ ಬರಬೇಡ ಅಂತಾನೆ, ಬಸ್ ಒಳಗಡೆನೂ ಬರಬೇಡ ಅಂತಾನೆ. ಸೀದಾ ಆಮೇಲೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಫ್ರೆಂಡ್ಸ್ಗೆಲ್ಲ ಹ್ಯಾಪಿ ಜರ್ನಿ ಅಂತ ಹೇಳಿ, ನಮ್ಮ ತಮ್ಮಂಗೂ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಸೀದಾ ನಾನೇ ಬಸ್ಸಿಂದ ಕೆಳಗಡೆ ಇಳಿದೆ. ಏನಕ್ಕೆ ಕರ್ಕೊಂಡೋಗ್ಬೇಕು, ಬರ್ಲಿಲ್ಲ ಅಂದ್ರು. ಆಯ್ತಾ, ಜೋರಾಗಿ ಹೇಳು, ಜೋರಾಗಿ ಹೇಳು. ಸರ್ ಓಕೆ ಬಾಯ್. ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂದ್ಬಿಟ್ಟು ಅವ್ರ ಸಿಸ್ಟರು ಬಸ್ಸಿಗೆ ತೀರ್ಥ ಹಾಕಿದ್ರು. ಸರಿ ತೀರ್ಥ ಎಲ್ಲ ಹಾಕಿದ್ಮೇಲೆ ಬಸ್ಸು ಹೊರಡ್ತು. ನಮ್ಮ ತಮ್ಮಂಗೂ ಮತ್ತು ನಮ್ಮ ಸರ್ಗೆ ನಮ್ಮ ತಮ್ಮನ ಫ್ರೆಂಡ್ಸ್ಗೆಲ್ಲ ಟಾಟಾ ಮಾಡಿ ಕಳಿಸಿದ್ವಿ. ಅಲ್ಲಿನ ವಿಶ್ ಮಾಡಿ ಟಾಟಾ ಮಾಡಿ ಸೇಫಾಗಿ ಹೋಗಿ ಸೇಫಾಗಿ ಬರ್ರಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ವಿ. ಗೈಸ್ ನಮ್ಮ ತಮ್ಮನ ಕಳಿಸ್ಬಿಟ್ಟು ಸೀದಾ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ತಮ್ಮನ ಬಿಟ್ಟು ಬಂದು ಈಗ ನಮ್ಮ ಮನೆಗೆ ಬಂದಿದ್ವಿ. ನಮ್ಮ ಅತ್ತೆ ನಾವೆಲ್ಲ ಬಂದ್ವಿ. ಅಲ್ಲಿ ನಮ್ಮ ತಮ್ಮನ ಬಿಟ್ಟು ಬಂದು ನಮ್ಮ ಮಮ್ಮಿ ಏಡಿಕಾಯಿ ಸಾರು ಮಾಡ್ತಾ ಇದ್ದಾರೆ. ಅದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿ ತೋರಿಸಿನಿ ಬನ್ನಿ ನೋಡಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಕಟ್ ಕಳಿಸಿದ್ದಾರೆ. ಸ್ವಲ್ಪನೇ ಗೈಸ್ ತಂದು ಗೈಸ್ ಸವಿ ತುಪ್ಪ, ಯೆಲ್ಲೋ ಕಲರ್ ತುಪ್ಪ, ಏಡಿಕಾಯಿ ತುಪ್ಪ. ಗೈಸ್ ಎಷ್ಟು ದಿನದಿಂದ ಗೊತ್ತಾ, ಆಸೆ ಪಟ್ಟು ಇಸ್ಕೊಂಡು ಈ ಸತಿ ತರಿಸ್ಕೊಂಡಿದ್ದೀವಿ ನೋಡಿ. ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಮನೆಗೆ ಏಡಿಕಾಯಿ ಸಾರು ಮಾಡ್ತಾ ಇರೋದು. ಎಲ್ಲರೂ ನೋಡಿ ಹೆಂಗ್ ಕಾತ್ರದಿಂದ ನೋಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ತೊಳಿತಾರೆ ನಮ್ಮಮ್ಮ. ನಮ್ಮ ಏಮಂಟಿನೇ ಫುಲ್ಲು ಇದು ನೋಡ್ಬೇಕು ಅಂತ. ಎಲ್ಲ ತೊಳೆದಿದ್ದಾರೆ. ಈಗ ರುಬ್ಬಿಟ್ಟು ಒಲೆ ಮೇಲೆ ಹಾಕೋದು. ಬನ್ನಿ ಹೆಂಗೆ ಅಂತ ರೆಸಿಪಿ ಮಾಡೋದು ತೋರಿಸ್ತೀನಿ. ನನಗಂತೂ ಫುಲ್ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಗೈಸ್ ನನಗಂತೂ. ಗೈಸ್ ನಮ್ಮಮ್ಮ 3 ಸಲ ತೊಳೆದಿದ್ದಾರೆ. ಇದು 4ನೇ ಸಲ ಇಲ್ಲಿ ಫಿಲ್ಟ್ರಲ್ಲಿ ಇಟ್ಕೊಂಡು ನೀರು ತೊಳಿತಾ ಇದ್ದಾರೆ. ರುಬ್ಬೋದಕ್ಕೆ ಈರುಳ್ಳಿ ಹಾಕ್ತವ್ರೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಎಲ್ಲ ಹಾಕ್ತಾ ಇದ್ದಾರೆ. ಅರಿಶಿಣ, ಹುಣಸೆಹಣ್ಣು ನಿಮಗೆ ಟೇಸ್ಟಿಗೆ ತಕ್ಕನಾಗ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಗೈಸ್ ನಮ್ಮ ಅಮ್ಮಂಗೆ ಕಾಯಿ ತುರ್ಕೊ ಅಂತಂದರೆ ನನಗೆ ಕಾಯಿ ತುರಿಯೋಕೆ ಕೊಡ್ತಾರೆ. ಹೋಗ್ಲಿ ಪಾಪ ಅಂತ ತುರ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ವೇನಮ್ಮ? ಗೈಸ್ ಇವತ್ತು ನಮ್ಮಮ್ಮ ಮಂಗಳವಾರ, ಅದಕ್ಕೆ ತಿನ್ನಲ್ಲ ಗೈಸ್. ಅದಕ್ಕೆ ನನ್ನ ಕೈಲಿ ಮಾಡಿಸ್ಕೊಂತವ್ರೆ. ಅವ್ರು ಏನಾರ ತಿನ್ನೋದಾಗಿದ್ರೆ ಇವತ್ತೆಲ್ಲ ಅವ್ರ ಕೈಲೇ ಮಾಡಿಸ್ಬಿಡ್ತಿದ್ದೆ. ನಾನು ಬಿಡ್ತಾ ಇರಲಿಲ್ಲ. ಕಾಯಿ ತುರಿಯೋದು ಅಂದರೆ ಇರಿಟೇಟ್ ಗೈಸ್. ಕಾಯಿ ತುರ್ಕೊಟ್ಟದಕ್ಕೆ ನೋಡ್ರಿ ನಮ್ಮಮ್ಮ ಏನು ಸುಲಭವಾಗಿ ಹಾಕ್ತಾರೆ ಕಾಯಿನ. ನೆಕ್ಸ್ಟ್ ರುಬ್ಬಕ್ಕೆ ಕಾಯಿ ಹಾಕಬೇಕು ಫ್ರೆಂಡ್ಸ್. ನೆಕ್ಸ್ಟು ಮಸಾಲೆ ಪುಡಿ, ಸಾಂಬಾರ್ ಪುಡಿ, ಆಗಲೇ ನಿಮ್ಗೆ ತೋರಿಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಟೊಮಾಟೊ ಹಣ್ಣು ಹಾಕ್ಕೊಂಡು ರುಬ್ಕೊಳ್ಳೋದು.
ರುಚಿಗೆ ತಕ್ಕಷ್ಟು ಉಪ್ಪು. ಅದು ಬೆಂದ್ಮೇಲೆ ರುಬ್ಬಿರೋಂಥ ಮಸಾಲೆ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಅದು ರುಬ್ಬಿರೋಂಥ ಮಸಾಲೆ ಆಗ್ತಾ ಇರೋದು ಈಗ. ಗೈಸ್, ಇದಕ್ಕೆ ಕುಕ್ಕರ್ಗೆ ಮುಚ್ಚಲ್ಲ, ಹಂಗೆ ಬೇಯಿಸೋದು. ಇದನ್ನ ಕೂಗ್ಸಲ್ಲ, ಇದನ್ನ ಹಂಗೆ ಬೇಯಿಸೋದು ಅಷ್ಟೇ. ಗೈಸ್, ಕುದೀತಾ ಇದೆ ಎಡಿಕಾಯಿ ಸಾಂಬಾರ್. ಗೈಸ್, ಇವರೆಲ್ಲ ಟೊಮೊಟೊ ಬಾತ್ ತಿಂತವ್ರು, ನಾನು ಎಡಿಕಾಯಿ ತಿಂತಾ ಇದ್ದೀನಿ. ಇವರೆಲ್ಲ ಯಾರು ತಿನ್ನಲ್ಲ. ನಮಗೆ ಟೊಮೊಟೊ ಬಾತ್ ಬೇಡ, ನಮಗೆ ಎಡಿಕಾಯಿ ಸಾರು ಸಾಕು. ಇಲ್ಲ, ನಾವು ಅದನ್ನೇ ಹಾಕೊಂಡು ತಿನ್ನೋದು. ಒಂದು ರಾತ್ರಿ ಇರ್ಬೇಕಷ್ಟೇ, ನೀನು ಬಂದರೆ ಹೋಗ್ಬಾರ್ದ, ಎಲ್ಲೂ ತಿನ್ಕೋ, ಅಲ್ಗೂ ಬೆಳಗ್ಗೆ ತಾನು. ಗೈಸ್, ಹೆಂಗಿದೆ ನೋಡಿ, ನೀವು ತಿನ್ ಬನ್ನಿ. ಹೊಟ್ಟೆ ನೋವು ಬರ್ತತೆ. ಏಯ್, ಏನಿಲ್ಲ. ಓಹಾ, ಫೋನ್ ನೋಡ್ದವ್ರಿಗೆ. ಗೈಸ್, ಚೆನ್ನಾಗಿದೆ ಎಲ್ಲ. ಸಾಂಬಾರು ಚೆನ್ನಾಗಾಗಿದೆ, ಏಡಿಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇಷ್ಟ ಆಗಿದೆ ಇವತ್ತಿನ ವ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.